ಬಿಜೆಪಿಯ ಶಾಸಕ ಮುನಿರತ್ನ ಬಂಧನ ಆಗ್ತಿದ್ದಂತೆ ಆರ್ಆರ್ ನಗರದ ಪರಾಜಿತ ಅಭ್ಯರ್ಥಿಯಾಗಿರುವಂತಹ ಕುಸುಮ ಹನುಮಂತರಾಯಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುನಿರತ್ನ ಅವರು ಹಿರಿಯ ಮತ್ತು ಅನುಭವಿಯ ರಾಜಕಾರಣಿ, ಅವರು ಮಗುವಲ್ಲ ಅಂತ ಹೇಳಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಮುನಿರತ್ನ ಅವರು ಹಿರಿಯ ಅನುಭವಿ ರಾಜಕಾರಣಿ, ಅವರು ಯಾರೋ ಹೇಳಿಕೊಡುವಷ್ಟು ಸಣ್ಣ ಮಗುವಲ್ಲ ಅಂತ ಹೇಳಿದ್ದಾರೆ. ಏನು ಮಾಡ್ತಿದ್ದೇನೆ ಅಂತ ಅವರ ಜ್ಞಾನದಲ್ಲೇ ಇರಬೇಕಿತ್ತು. ಮುನಿರತ್ನ ವಿರುದ್ಧ ಕುಸುಮ ಹನುಮಂತರಾಯಪ್ಪ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಕುಸುಮ ಹನುಮಂತರಾಯಪ್ಪ ಆರ್ಆರ್ ನಗರದ ಪರಾಜಿತ ಅಭ್ಯರ್ಥಿ. ಏನೋ ಆರೋಪ ಬಂದಿದೆಯಂತ ನಮ್ಮ ಮೇಲೆ ಆರೋಪವನ್ನ ಮಾಡೋದಲ್ಲ, ಪೊಲೀಸರು ಬಂಧಿಸಿದ ಮೇಲೆ ಈಗ ಷಡ್ಯಂತ್ರ ಅಂತಿದ್ದಾರೆ. ಮಹಿಳೆಯರ ಬಗ್ಗೆ ಕೀಳು ಮಟ್ಟದ ಪದವನ್ನ ಬಳಕೆ ಮಾಡಿದ್ದಾರೆ. ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಗುತ್ತಿಗೆದಾರರಿಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಗುತ್ತಿಗೆದಾರರು ಮುನಿರತ್ನ ಅವರ ಇನ್ನೊಂದು ಮುಖವನ್ನ ಪರಿಚಯಿಸಿದ್ದಾರೆ. ಸಾಮಾನ್ಯ ವ್ಯಕ್ತಿಗೆ ಶಿಕ್ಷೆಯಾಗುವಂತೆ ಮುನಿರತ್ನಗೆ ಶಿಕ್ಷೆಯಾಗಲಿ ಅಂತ ಹೇಳಿದ್ದಾರೆ. ಇನ್ನು ನಾವು ರಾಜ್ಯಾದ್ಯಂತ ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಿದ್ದೇವೆ. ಮುನಿರತ್ನ ಬಂಧನದ ಬಗ್ಗೆ ಕುಸುಮ ಹನುಮಂತರಾಯಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆರ್ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನ ಬಂಧನ ಆಗ್ತಿದ್ದಂತೆ ಇನ್ನು ಆರ್ಆರ್ ನಗರದ ಪರಾಜಿತ ಅಭ್ಯರ್ಥಿ ಕುಸುಮ ಹನುಮಂತರಾಯಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಂಧನ ಆಗಿರುವಂತಹ ಮುನಿರತ್ನ ಅವರು ಹಿರಿಯ ಮತ್ತು ಅನುಭವಿಯ ರಾಜಕಾರಣಿಯಾಗಿದ್ದಾರೆ. ಅವರು ಯಾರೋ ಹೇಳಿಕೊಡುವಷ್ಟು ಸಣ್ಣ ಮಗುವಲ್ಲ. ಏನು ಮಾತನಾಡ್ತಿದ್ದೆ ಅಂತ ಅವರ ಜ್ಞಾನದಲ್ಲಿರಬೇಕಿತ್ತು. ಇನ್ನು ಮುನಿರತ್ನ ಅವರ ವಿರುದ್ಧ ಕುಸುಮ ಹನುಮಂತರಾಯಪ್ಪ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಇನ್ನು ಕುಸುಮ ಹನುಮಂತರಾಯಪ್ಪ ಅವರು ಆರ್ಆರ್ ನಗರದ ಪರಾಜಿತ ಅಭ್ಯರ್ಥಿ ಆಗಿದ್ರು. ಹೀಗಾಗಿನೇ ಈಗ ಆರೋಪ ಬಂದಿದೆ ಅಂತ ನಮ್ಮ ಮೇಲೆ ಆರೋಪವನ್ನ ಮಾಡೋದಲ್ಲ, ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಇನ್ನು ಬಂಧಿಸಿದ ಮೇಲೂ ಕೂಡ ಷಡ್ಯಂತ್ರ ಅಂತಿದ್ದಾರೆ. ಮಹಿಳೆಯರ ಬಗ್ಗೆ ಕೀಳು ಮಟ್ಟದ ಪದಗಳನ್ನ ಬಳಕೆ ಮಾಡುವಾಗ ಎಲ್ಲಿ ಹೋಗಿತ್ತು ಇವರ ಬುದ್ಧಿ? ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಗುತ್ತಿಗೆದಾರನಿಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಈ ಮೂಲಕ ಈಗ ಗುತ್ತಿಗೆದಾರರು ಮುನಿರತ್ನ ಅವರ ಇನ್ನೊಂದು ಮುಖವನ್ನ ಎಲ್ಲರಿಗೂ ಕೂಡ ಪರಿಚಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಾಮಾನ್ಯ ವ್ಯಕ್ತಿಗೆ ಯಾವ ಶಿಕ್ಷೆ ಆಗತ್ತೆ, ಮುನಿರತ್ನಗೂ ಕೂಡ ಅಂಥದ್ದೇ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ. ಇಲ್ಲ, ಬಹುಶಃ ನಾನು ಕೂಡ ಮಾಧ್ಯಮಗಳಲ್ಲಿ ಮೊನ್ನೆ ಅಷ್ಟೇ ಏನು ಗುತ್ತಿಗೆದಾರರಾಗಿರುವಂಥ ಚಲುವರಾಜು ಅನ್ನೋರು ಮಾಧ್ಯಮಗಳ ಮುಂದೆ ಒಂದು ಪ್ರೆಸ್ ಮೀಟ್ನ ಕರೆದು ಅವ್ರ ಮೇಲೆ ಆಗಿರುವಂಥ ಒಂದು ಏನು ಹ್ಯಾರಸ್ಮೆಂಟ್ ಏನಿದೆ, ಜಾತಿ ನಿಂದನೆ ಇರಬಹುದು, ಹಾಗೆ ಜೀವ ಬೆದರಿಕೆ ಏನು ಮಾಡಿದ್ದಾರೆ ಶಾಸಕರಾಗಿರುವಂಥದ್ದು, ಅವರ ಒಂದು ಆಡಿಯೋಗಳನ್ನು ಕೂಡ ವೈರಲ್ ಮಾಡಿದ್ರು, ಬಿಡುಗಡೆಯನ್ನುಗೊಳಿಸಿದ್ರು. ಬಹುಶಃ ರಾಜಕಾರಣ ಹೊರತುಪಡಿಸಿ ಒಬ್ಬ ಮಹಿಳೆಯಾಗಿ ಆ ಒಂದು ಆಡಿಯೋದಲ್ಲಿ ಮಾತಾಡಿರುವಂಥ ಮಾತುಗಳನ್ನು ಕೇಳಲಿಕ್ಕೂ ಸಹ ಸಾಧ್ಯ ಇಲ್ಲ. ಯಾರ್ದು ತಾಯಿ ಬಗ್ಗೆ, ಹೆಂಡತಿ ಬಗ್ಗೆ, ಅಂದರೆ ಯಾವ ನಿಟ್ಟಿನಲ್ಲಿ ಸಮಾಜ ಮುಂದೆ ಹೋಗ್ತಾ ಇದೆ, ಈ ರೀತಿಯಾದಂಥ ಅಸಭ್ಯವಾದ, ಅಸಹ್ಯಕರವಾದಂಥ, ಅಸಂವಿಧಾನಿಕ ಪದಗಳನ್ನು ಬಳಸಿ ಒಬ್ಬ ಜನಪ್ರತಿನಿಧಿ ಆಗಿರುವಂಥವರು ಆ ಮಟ್ಟಿನ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಅಂದರೆ ಬಹಳ ದುರದೃಷ್ಟಕರ. ಮುನಿರತ್ನ ಬಂಧನ ಆಗ್ತಿದ್ದಂತೆ ಇವೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾರೆ. ಈ ಕುರಿತಂತೆ ಆರ್ಆರ್ ನಗರದ ಪರಾಜಿತ ಅಭ್ಯರ್ಥಿ ಆಗಿರುವಂತಹ ಕುಸುಮ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯಕ್ತಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಆಗುತ್ತೆ, ಅದೇ ರೀತಿಯಲ್ಲಿ ಮುನಿರತ್ನ ಅವ್ರಿಗೂ ಕೂಡ ಶಿಕ್ಷೆ ಆಗಲಿ ಅಂತ ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ.